ಕರ್ನಾಟಕದಲ್ಲಿ ಒಂದು ಸರ್ಕಾರ ರಚನೆ ಆಗಿದೆ. ಆ ಸರ್ಕಾರ ರಚನೆ ಮಾಡಿದ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ನಾವೊಂದು ಸರ್ಕಾರ ರಚನೆ ಆದ್ರೆ ಒಂದು ಜನರ ವಿಶ್ವಾಸ ಇರ್ತಿತ್ತು. ಹೊಸ ಸರ್ಕಾರ ರಚನೆ ಆಗಿದೆ, ಏನೋ ಆಗತ್ತೆ, ಒಳ್ಳೇದಾಗತ್ತೆ, ಒಬ್ಬ ಹೊಸ ಮುಖ್ಯಮಂತ್ರಿ ಆದ್ಮೇಲೆ ಅವನ ಸಚಿವ ಸಂಪುಟ ಒಳ್ಳೇದಿದೆ, ಚೆನ್ನಾಗಾಗತ್ತೆ ಅನ್ನುವಂಥ ಜನರ ಭಾವನೆ, ಒಂದು ವಿಶ್ವಾಸ ಇರ್ತಿತ್ತು. ಆದರೆ ಕಳೆದ 2 ತಿಂಗಳಿಂದ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಮೊದಲೊಂದು ಸಚಿವ ಸಂಪುಟವನ್ನ ರಚನೆ ಮಾಡಿದ್ರು. ಈ ಕಳೆದ 8-9 ದಿನಗಳ ಹಿಂದೆ ಮತ್ತೊಂದು ಸಚಿವ ಸಂಪುಟವನ್ನು ರಚನೆ ಮಾಡಿದ್ದಾರೆ. ಕರ್ನಾಟಕ ಇತಿಹಾಸದಲ್ಲಿ, ರಾಜಕಾರಣದಲ್ಲಿ ಎಲ್ಲಾ ಪಾರ್ಟಿಯ ಬಹು ಮುಖ್ಯಮಂತ್ರಿಗಳನ್ನು ನೋಡಿದ್ದೀವಿ. ಮುಖ್ಯಮಂತ್ರಿಗಳು ತಮ್ಮ ಸಚಿವ ಸಂಪುಟವನ್ನ ಆಯ್ಕೆ ಮಾಡುವಾಗ ಅಳದು ತೂಗಿ ಯಾರನ್ನ ಆಯ್ಕೆ ಮಾಡ್ಕೋಬೇಕು, ಯಾರನ್ನ ಆಯ್ಕೆ ಮಾಡಿಕೊಂಡ್ರೆ ಈ ರಾಜ್ಯದ ಜನರಿಗೆ ಒಳ್ಳೇದು ಮಾಡ್ಬೋದು, ಹೊಸ ಹೊಸ ವಿಚಾರನ ಇಟ್ಕೊಂಡು ಸರ್ಕಾರವನ್ನು ರಚನೆ ಮಾಡಿ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದನ್ನು ನೋಡಿದೀವಿ. ಸಚಿವ ಸಂಪುಟವನ್ನ ರಚನೆ ಮಾಡಿದ್ದನ್ನು ನೋಡಿದ್ವಿ. ಯಾಕೋ ಇವತ್ತಿನ ಮುಖ್ಯಮಂತ್ರಿಗಳು ಅವರ ಸಚಿವ ಸಂಪುಟದಲ್ಲಿ ಹಿಂದೆ ಇದೇ ಸರ್ಕಾರದ ಹಿಂದಿನ ಮುಖ್ಯಮಂತ್ರಿಗಳು ಪರಿಶಿಷ್ಟ ಪಂಗಡದ ಇಲಾಖೆಯಲ್ಲಿ 187 ಕೋಟಿ ಹಗರಣನು ಯಾವ ರೀತಿ ಅದು ತೆಲಂಗಾಣದ ಚುನಾವಣೆಗೋಸ್ಕರ ಅಲ್ಲಿರ್ತಕ್ಕಂಥ ಜ್ಯುವೆಲರಿ ಶಾಪ್ಗಳು, ಅಲ್ಲಿರ್ತಕ್ಕಂಥ ಪೆಟ್ರೋಲ್ ಪಂಪಿನ ಓನರ್ಗಳಿಗೆ ಸರ್ಕಾರದ ಹಣವನ್ನ ವರ್ಗಾವಣೆ ಮಾಡಿ ಭ್ರಷ್ಟಾಚಾರ ನಡೆಸಿ ಅಲ್ಲಿ ಸರ್ಕಾರ ತರುವುದರಲ್ಲಿ ಕರ್ನಾಟಕದ ಹಣವನ್ನ ಬಳಕೆ ಮಾಡಿದ್ದು ಜಗಜ್ಜಾಹಿರ. ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಮೀಡಿಯಾದಲ್ಲಿ ಬಂದಿರತಕ್ಕಂಥದ್ದು ಆ ಬಿ ನಾಗೇಂದ್ರ ಅಂತಕ್ಕಂಥ ವ್ಯಕ್ತಿಯ ಮೇಲೆ ಇವತ್ತಿಗೂ ಇಡಿ ಕೇಸ್ ನಡೀತಾ ಇದೆ. ಅಂಥವರನ್ನ ಸಚಿವ ಸ್ಥಾನವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇನ್ನೊಬ್ರು ಜಮೀರ್ ಅಹ್ಮದ್ ಖಾನ್ ವಸತಿ ಸಚಿವರಿದ್ರು ಅವಾಗ, ಅವರದೇ ಪಕ್ಷದ BR ಪಾಟೀಲ್ ಅಂತಕ್ಕಂಥ ಶಾಸಕರು ನೇರವಾಗಿ ವಿಡಿಯೋ ಮಾಡಿ ಮಾತಾಡಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಕಂಡಿದ್ದೀವಿ. ಅವರ ಭ್ರಷ್ಟಾಚಾರವನ್ನು ನೋಡಿದ್ದೀವಿ. ಇನ್ನೋರ್ವರು ರಾಷ್ಟ್ರೀಯ ಮಟ್ಟದಲ್ಲಿ ಈಗ ಇರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ, ಬಿಜೆಪಿಗೆ ಬೈದ್ರೆ ನನಗೆ ಸಚಿವ ಸ್ಥಾನ ಕೊಡ್ತಾರಂತೇಳಿ ವಿಚಾರವನ್ನಿಟ್ಟುಕೊಂಡು ಪ್ರತಿದಿನ ಮೀಡಿಯಾ ಮುಂದೆ ಬಂದು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡತಕ್ಕಂಥ ಕಾರ್ಮಿಕ ಇಲಾಖೆ ಸಂತೋಷ್ ಲಾಡ್, ಕಾರ್ಮಿಕ ಇಲಾಖೆಯಲ್ಲಿ ಏನ್ ಭ್ರಷ್ಟಾಚಾರ ನಡೆದಿದೆ ಅನ್ನೋದನ್ನ ಎಲ್ಲ ಜನ ಜಾಹೀರಾಗಿದೆ, ಎಲ್ಲ ಜನರಿಗೆ ಗೊತ್ತಿರ್ತಕ್ಕಂಥ. ಏನ್ ಈ ರಾಜ್ಯದ ಮುಖ್ಯಮಂತ್ರಿಗಳು ಏನ್ ಮಾಡಕ್ ಹೊರಟಿದ್ದೀರಿ? ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ತೋಳೋದಕ್ಕೆ ಹಿಂದಿನ ನಿಮ್ಮ ಸರ್ಕಾರದಲ್ಲಿ ಯಾರು ಹೆಚ್ಚು ಭ್ರಷ್ಟಾಚಾರ ಮಾಡಿ ಹಣವನ್ನು ಗಳಿಸಿದಾರೋ ಆ ಹಣವನ್ನ ಕೇಂದ್ರದ ನಿಮ್ಮ ಹೈಕಮಾಂಡಿಗೆ ಕೊಡೋದ್ರ ಮುಖಾಂತರ, ಕಾಂಗ್ರೆಸ್ಸಿನ ಹೈಕಮಾಂಡಿಗೆ ಕೊಡೋದ್ರ ಮುಖಾಂತರ ಸಚಿವ ಸ್ಥಾನವನ್ನು ಗಿಟ್ಟಿಸ್ಕೊಂಡಿದಾರ. ತಮ್ಮ ಮೇಲೆ ಇಡಿ ಕೇಸ್ ಇದ್ರು ಸಹಿತ ಎಷ್ಟು ಉಡಾಪೆಯಿಂದ ನಾಳೆ ಅವರಿಂದ ಒಬ್ಬ ಭ್ರಷ್ಟಾಚಾರಿ ಮಂತ್ರಿಯಿಂದ ಬಳ್ಳಾರಿಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು. ರಾಹುಲ್ ಗಾಂಧಿ ಅವರೇ, ನಿಮ್ ಕೈಯಲ್ಲಿ ಸಂವಿಧಾನವನ್ನು ಹಿಡ್ಕೊಂಡು ತಿರುಗಾಡ್ತಾ ಇದ್ದೀರಾ,
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಗೌರವ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಡೀತಕ್ಕಂಥ ಸರ್ಕಾರದ ಸಚಿವರು 187 ಕೋಟಿ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿ. ಅವರನ್ನು ಸಚಿವ ಸಂಪುಟದಲ್ಲಿ ಸೇರಿಸ್ಕೊಳಕ್ ನಿಮ್ಗೆ ಗೊತ್ತಾಗ್ಲಿಲ್ವಾ? ಮಾನ್ಯ ಮುಖ್ಯಮಂತ್ರಿಗಳು ಇವರೆಲ್ಲರೂ ಸಚಿವರದ್ದು ಒಂದ್ ಕಡೆ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳದ್ದು ರಿಯಲ್ ಎಸ್ಟೇಟ್. ಬಿಡದಿ ಒಂದೇ ಟಾರ್ಗೆಟ್. ರಾಜ್ಯದಲ್ಲಿ ಬರ ಇದೆ, ಅದರ ಕಡೆ ಗಮನ ಹರಿಸ್ತಾ ಇಲ್ಲ. ರಾಜ್ಯದಲ್ಲಿ ಶಿಕ್ಷಣ ಕುಂಠಿತವಾಗ್ತಾ ಇದೆ, ಅದರ ಕಡೆ ಯಾವುದೇ ಗಮನವಿಲ್ಲ. ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜನರ ವ್ಯವಸ್ಥೆ ಅಸ್ತವ್ಯಸ್ತತೆ ಆಗ್ತಾ ಇದೆ ಇವತ್ತು, ಜೀವನ ನಿರ್ವಹಣೆ, ಅದರ ಕಡೆ ಯಾವುದೇ ವಿಚಾರ ನೀಡದೇನೆ ಬಿಡದಿ ಬಗ್ಗೆ ಫೋಕಸ್. ಏನ್ ರಿಯಲ್ ಎಸ್ಟೇಟ್ ಸರ್ಕಾರನ ಇದು? ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆಯಿಂದ ನೇರವಾಗಿ ಮುಖ್ಯಮಂತ್ರಿಗಳಿಗೆ ನಿಮ್ಮ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಬಿ ನಾಗೇಂದ್ರ ಅವರ ರಾಜೀನಾಮೆ ಆಗಬೇಕು. ರಾಜೀನಾಮೆ ಆಗದೇ ಇದ್ರೆ ಸದನದ ಒಳಗಡೆ ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಎರಡೂ ಒಳಗೊಂಡು ಉಗ್ರವಾದ ಹೋರಾಟವನ್ನ ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ಶಾಸಕರು ಅಲ್ಲಿ ಕೈಗೊಳ್ತಾರೆ. ನೀವೇನಾದ್ರೂ ಇವತ್ತು ಅವ್ರ ರಾಜೀನಾಮೆಯನ್ನು ತೋಳದೇ ಇದ್ರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜನರು ಸಹಿತ, ಪ್ರತಿಯೊಬ್ಬ ಮತದಾರರು ಸಹಿತ, ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡ್ತೀವಿ. ನಿಮಗೆ ಸರ್ಕಾರ ನಡೆಸೋದಕ್ಕೆ ಜನರು ಓಟ್ ಹಾಕಿರೋದು ಭ್ರಷ್ಟಾಚಾರ ಮಾಡಕ್ಕಲ್ಲ, ಭ್ರಷ್ಟಾಚಾರಿಗಳನ್ನ ಸಚಿವ ಸಂಪುಟದಲ್ಲಿ ಕರ್ಕೊಂಡು ಹಣ ಗಳಿಸೋದಕ್ಕಲ್ಲ. ರಾಜ್ಯದ ಜನ ಒಳ್ಳೇದು ಮಾಡ್ಲತ್ತ ಓಟ್ ಹಾಕಿದ್ದಾರೆ ನಿಮ್ಗೆ. ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಯಾವುದೋ ಒಂದು ಬರದಲ್ಲಿದ್ದೀರಾ. ಈ ರಾಜ್ಯದ ಜನ ಯಾರನ್ನು ಯಾವಾಗ ಇಳಿಸ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರ್ತಕ್ಕಂಥ ವ್ಯಕ್ತಿಗಳು. ಮತದಾರ ಈಗಾಗಲೇ ತಯಾರಿ ಮಾಡ್ತಾ ಇದ್ದಾರೆ. ನಮ್ಮ ಒತ್ತಾಯ ಇದೆ, ಭಾರತೀಯ ಜನತಾ ಪಾರ್ಟಿಯ ಒತ್ತಾಯ ಇದೆ, ನಾಗೇಂದ್ರ ಅವರ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು. ತೆಗೆದುಕೊಳ್ಳದೆ ಇದ್ರೆ ಇಡೀ ರಾಜ್ಯದಲ್ಲಿ ನಿಮ್ಮ ಯಾವುದೇ ಶಾಸಕರು, ಸಚಿವರು ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸದ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡುತ್ತೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ವಿನಂತಿ ಮಾಡ್ಕೋತೀವಿ, ಇವತ್ತೇ ಸಾಯಂಕಾಲದ ಒಳಗಾಗಿ ಯಾರು ಹಗರಣದಲ್ಲಿರ್ತಕ್ಕಂಥ ನಿಮ್ಮ ಸಚಿವರಿದ್ದಾರೆ, ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಒಬ್ಬ ಸರ್ಕಾರಿ ಅಧಿಕಾರಿ ನೀವು ಮಾಡಿರ್ತಕ್ಕಂಥ ಭ್ರಷ್ಟಾಚಾರಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದು ನೀವು ನೋಡಿದಿರಿ, ರಾಜ್ಯದ ಜನ ನೋಡಿದೆ. ಇಂಥ ವ್ಯವಸ್ಥೆಯಲ್ಲಿ ಸಹಿತ ಅಂತ ವ್ಯಕ್ತಿಗಳನ್ನು ನೀವು ಸಚಿವ ಸಂಪುಟದಲ್ಲಿ ಸೇರಿಸ್ಕೋತೀರಂದ್ರೆ ಈ ರಾಜ್ಯವನ್ನ ಯಾವ ವ್ಯವಸ್ಥೆ ಕತ್ತೊಂಡು ಹೋಗ್ಬೇಕಂತ ವಿಚಾರ ಮಾಡಿದ್ದೀರಿ ನೀವು. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯ ಇಡೀ ರಾಜ್ಯದ ಕಾರ್ಯಕರ್ತರು, ರಾಜ್ಯದ ಜನರು, ರಾಜ್ಯದ ಬಗ್ಗೆ ಚಿಂತನೆ ಮಾಡತಕ್ಕಂಥ ಹಿರಿಯರು ನಿಶ್ಚಯ ಮಾಡಿದ್ದಾರೆ. ಎಲ್ಲ ವರ್ಗದವರು ಸೇರ್ಕೊಂಡು ನೀವೇನಾದರೂ ರಾಜೀನಾಮೆ ತಗೊಳ್ಳದೇ ಇದ್ರೆ ಇಡೀ ರಾಜ್ಯಾದ್ಯಂತ ಬೀದಿಗಿಳಿದ ಹೋರಾಟ ಮಾಡ್ತೀವಿ. ಮಂತ್ರಿಮಂಡಲದಲ್ಲಿ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡದ ಒಂದು ಹಿತವನ್ನು ಕಾಪಾಡಬೇಕಂತಕ್ಕಂಥದ್ದು ಏನು ಮುಖ್ಯಮಂತ್ರಿಗಳು DK ಶಿವಕುಮಾರ್ ಏನು ಯೋಚನೆ ಮಾಡಿ ಪರಿಶಿಷ್ಟ ಪಂಗಡದ
ಶಾಸಕರನ್ನ ಸಚಿವರನ್ನಾಗಿ ಮಾಡ್ಬೇಕಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಕ್ಯಾಬಿನೆಟ್ ಅನ್ನು ಏನು ರಚನೆ ಮಾಡಿದ್ದಾರೆ. ಈ ಒಂದು ಕ್ಯಾಬಿನೆಟ್ ಅಲ್ಲಿ ಒತ್ತೇಕ ಬಿ ನಾಗೇಂದ್ರ ಅವ್ರನ್ನ ಏನಪ್ಪಾ ಅಂತಂದ್ರೆ ಸಚಿವರನ್ನಾಗಿ ಅವ್ರು ನೇಮಕ ಮಾಡಿದ್ದಾರೆ ಅಂತೇಳಿ ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳೇ. ಇಡೀ ಪರಿಶಿಷ್ಟ ಪಂಗಡ ವರ್ಗದಲ್ಲಿ ಬಿ ನಾಗೇಂದ್ರನ್ ಬಿಟ್ರೆ ಬೇರೆ ಯಾರು ಪರಿಶಿಷ್ಟ ಪಂಗಡ ವ್ಯಕ್ತಿಗಳು ನಿಮ್ಗೆ ಯಾರು ಕಣ್ಣಿಗೆ ಸಿಗ್ಲಿಲ್ವಾ? ಈಗಾಗಲೇ ಅವ್ರ ಮೇಲೆ ಆರೋಪ ಸಾಬೀತಾಗಿದೆ. ವಾಲ್ಮೀಕಿ ಹಗರಣದಲ್ಲಿ ಏನಪ್ಪಾ ಅಂತಂದ್ರೆ ಭ್ರಷ್ಟಾಚಾರ ಆಗಿದ್ದಾರೆ. ಇಡಿ ಅವ್ರನ್ನ ಬಂಧಿಸಿದೆ. ಅವ್ರಿಗೆ ಮನ್ಮನ್ ಏನಪ್ಪಾ ಅಂತಂದ್ರೆ ಜಾಮೀನು ಅವ್ರಿಗೆ ಏನಪ್ಪಾ ಅಂತಂದ್ರೆ ಮಂಜೂರಾತಿ ಕೊಟ್ಟಿದೆ. ಅದೇನಪ್ಪಾ ಅಂದ್ರೆ ದೇಶ ಬಿಟ್ಟು ಹೋಗಂಗಿಲ್ಲ ಅಂತಕ್ಕಂಥದ್ರೆ ಏನಪ್ಪಾ ಅಂತಂದ್ರೆ ಆಗಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರದ ಇಮೇಜ್ ಅನ್ನು ಹೆಚ್ಚು ಮಾಡ್ಬೇಕಂತಕ್ಕಂಥ ಏನು ದೃಷ್ಟಿಕೋನ ಇದೆಯಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತು ಭ್ರಷ್ಟಾಚಾರದ ಆರೋಪದಲ್ಲಿ ಇರ್ತಕ್ಕಂತಹ ಬಿ ನಾಗೇಂದ್ರನ್ ಏನಪ್ಪಾ ಅಂತಂದ್ರೆ ನೀವು ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡು ಏನಪ್ಪಾ ಅಂತಂದ್ರೆ ಇಡೀ ಏನಪ್ಪಾ ಅಂದ್ರೆ ಸಂಪುಟಕ್ಕೆ, ಇಡೀ ಸರ್ಕಾರಕ್ಕೆ ಏನಪ್ಪಾ ಅಂದ್ರೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಜನಕ್ಕೆ ನೀವು ದೊಡ್ಡ ರೀತಿಯ ಅನ್ಯಾಯ ಮಾಡ್ತೀರಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ವಿಶೇಷವಾಗಿ ಪರಿಶಿಷ್ಟ ಪಂಗಡದ ಜನಕ್ಕೆ ಏನಪ್ಪಾ ಅಂದ್ರೆ ನೀವು ಅನ್ಯಾಯ ಮಾಡ್ತಾ ಇದ್ರಿ. ಯಾಕಂದ್ರೆ ಭ್ರಷ್ಟಾಚಾರದಲ್ಲಿರ್ತಕ್ಕಂಥ ಯಾರು ಪರಿಶಿಷ್ಟ ಪಂಗಡದ ಜನ ಇದ್ದಾರೆ ಅವರ ಕಲ್ಯಾಣಕ್ಕಾಗಿ ಮೀಸಲಿಟ್ಟಂತ ಹಣವನ್ನೇನಪ್ಪಾ ಅಂತಂದ್ರೆ ಇವತ್ತು ದುರುಪಯೋಗ ಮಾಡ್ತಕ್ಕಂಥ ಒಬ್ಬ ಸಚಿವರನ್ನ ನೀವು ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸುವುದರ ಮೂಲಕ ಇಡೀ ಪರಿಶಿಷ್ಟ ಪಂಗಡದ ಜನಕ್ಕೆ ಏನಪ್ಪಾ ಅಂದ್ರೆ ನೀವು ಅನ್ಯಾಯ ಮಾಡ್ತಾರೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಯಾಕಂದ್ರೆ ಈ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಪರಿಶಿಷ್ಟ ಪಂಗಡದಲ್ಲಿ ಇರ್ತಕ್ಕಂಥ ಸಾಕಷ್ಟು ಜನ ಇದ್ದಾರೆ. ಅನೇಕ ಜನ ಮಹಿಳೆಯರಿದ್ದಾರೆ. ಅನ್ನಪೂರ್ಣ ತುಕಾರಾಮ್ ಇದ್ದಾರೆ ಸಂಡೂರಿನಲ್ಲಿ, ಅದೇ ಭಾಗದಲ್ಲಿ ಇರ್ತಕ್ಕಂಥ ಒಬ್ಬ ಮಹಿಳೆ ಇದ್ದಾರೆ. ನೀವು ಆ ಭಾಗಕ್ಕೆ ಏನಪ್ಪಾ ಮಹಿಳೆಯರಿಗೆ ಅವಕಾಶ ಕೊಡೋದ್ ಮೂಲಕ ಇಡೀ ಸಂಪುಟದಲ್ಲಿ ಒಬ್ಬ ಮಹಿಳೆಯರಿಗೆ ಅವಕಾಶ ಕೊಡ್ಬೋದಿತ್ತು. ಅಂದ್ರೆ ನಿಮಗೇನಂತಂದ್ರೆ ಇಡೀ ಹೈಕಮಾಂಡ್ ಆಗಿರ್ಬೋದು, ಯಾರು ಪಕ್ಷಕ್ಕೋಸ್ಕರ ಹಣವನ್ನ ಕೊಟ್ಟಿದ್ದಾರೋ, ಪಕ್ಷಕ್ಕೋಸ್ಕರ ಯಾರು ಮಾಡಿದಾರೋ ಅವ್ರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಇವತ್ತು ತರಾತುರಿ ಏನಪ್ಪಾ ಅಂತಂದ್ರೆ ಅವರನ್ನ ಮುಖ್ಯಮಂತ್ರಿ ಏನಪ್ಪಾ ಅಂತಂದ್ರೆ ಇವತ್ತು ಕ್ಯಾಬಿನೆಟ್ ಅಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರಲ್ಲ, ನಿಜಕ್ಕೆ ಏನಪ್ಪಾ ಅಂತಂದ್ರೆ ಇದು ಅಕ್ಷಮ ಅಪರಾಧ ಈ ಸರ್ಕಾರದಲ್ಲಿ ಇರ್ತಕ್ಕಂಥದನ್ನ. ಈ ಕೂಡಲೇ ಏನಪ್ಪಾ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ಇದನ್ನ ಅಕ್ಷಮವಾಗಿ ಏನಪ್ಪಾ ಅಂತ ಖಂಡಿಸ್ತದೆ. ಸೊ ಇದರ ಹೋರಾಟದ ಪರಿಣಾಮ ಏನಪ್ಪಾ ಅಂದ್ರೆ ರಾಜೀನಾಮೆ ಕೊಟ್ಟಿದ್ರು. ಮತ್ತೆ ಸರ್ಕಾರ ಏನಪ್ಪಾ ಅಂತಂದ್ರೆ ಇವತ್ತು ಅವ್ರನ್ನ ನೇಮಕ ಮಾಡಿದೆ. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾಳೆ ನಡೀತಕ್ಕಂಥ 13ನೇ ತಾರೀಕು ನಡೀತಕ್ಕಂಥ ಅಧಿವೇಶನ ಇದೆಯಲ್ಲ, ಈ ಅಧಿವೇಶನ ಏನಪ್ಪಾ ಅಂದ್ರೆ ನಡೀಲಿಕ್ಕೆ ಬಿಡಲ್ಲ ಅಂತಕ್ಕಂಥದ್ದು ಈಗಾಗಲೇ ಏನಪ್ಪಾ ಅಂದ್ರೆ ಪಕ್ಷ ಏನಪ್ಪಾ ಅಂತಂದ್ರೆ ತೀರ್ಮಾನ ಮಾಡಿದೆ. ಹಾಗಾಗಿ ಇಡೀ ಜಿಲ್ಲೆಯಲ್ಲಿ ಆಗಿರ್ಬೋದು, ಬೇರೆ ಬೇರೆ ಎಲ್ಲಾ ಕಡೆನೂ ಏನಂತಂದ್ರೆ SC ಮತ್ತು ST ಮೋರ್ಚಾಗಳ ನೇತೃತ್ವದಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಳ್ಬೇಕಂತಕ್ಕಂಥ ಯೋಚನೆ ಸಂದರ್ಭದಲ್ಲಿ ಮಾಡ್ತಾ ಇದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ, ನೀವು ಪರಿಶಿಷ್ಟ ಪಂಗಡದಲ್ಲಿ ಇರ್ತಕ್ಕಂತಹ ಬೇರೆ ಯಾರಿದ್ದಾರೆ ಶಾಸಕರನ್ನ ಅವ್ರನ್ನೇನಪ್ಪಾ ಅಂತಂದ್ರೆ ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡು ಪರಿಶಿಷ್ಟ ಪಂಗಡದ ಏನಪ್ಪಾ ಅಂದ್ರೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ರಿ ಅಂತಕ್ಕಂಥದ್ರ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈಗಾಗಲೇ ಈ ಒಂದು ಹೋರಾಟದ ಸಂಬಂಧಪಟ್ಟಾಗೆ ಪಕ್ಷ ಏನಪ್ಪಾ ಅಂತಂದ್ರೆ ತೀರ್ಮಾನ ತೆಗೆದು ಯಾವುದೇ ಕಾರಣಕ್ಕೂ ಸದನವನ್ನ ನಾವು ನಡಿಲಿಕ್ಕೆ ಬಿಡಲ್ಲ ಅಂತಕ್ಕಂಥದ್ರ ನಮ್ಮ ರಾಜ್ಯಾಧ್ಯಕ್ಷ ಏನಪ್ಪಾ ಅಂತಂದ್ರೆ ಈಗಾಗಲೇ ಏನಪ್ಪಾ ಅಂತಂದ್ರೆ ಪಕ್ಷದ ಶಾಸಕರ ಮಧ್ಯೆ ಏನಪ್ಪಾ ಚರ್ಚೆ ಆಗಿದೆ. ಹಾಗಾಗಿ ಒಂದು ವೇಳೆ ಏನಾದ್ರೂ ಈ ಒಂದು ನಿರ್ಣಯವನ್ನ ಮಾಡಲಿಲ್ಲ ಅಂತಂದ್ರೆ ಪಕ್ಷ ನಮ್ಮ ಏನು ರಾಜ್ಯದ ಮುಖಂಡರು ಏನ್ ತೀರ್ಮಾನ ತಗೊಳ್ತಾರೆ ಅದೇ ರೀತಿ ಏನಪ್ಪಾ ಅಂತಂದ್ರೆ ಎಲ್ಲಾ ಜಿಲ್ಲೆ ಏನಪ್ಪಾ ಅಂತಂದ್ರೆ ಅದ್ರ ನೇತೃತ್ವದಲ್ಲಿ ಹೋರಾಟ ಮಾಡ್ಲಿಕ್ಕೆ ನಾವು ತಯಾರಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.